Hi students, I am Manjunath Sri, working as an assistant professor in Department of Commerce, Sri Vivekananda Degree College. Today we are going to discuss about deduction of tax at source and advance payments. ಈ ಕಾನ್ಸೆಪ್ಟ್ಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಇದೆ ತಿಳ್ಕೊಳ್ಳೋಣ. ಆಕ್ಚುಲಿ ಟ್ಯಾಕ್ಸ್ ನಾವು ಅರ್ನ್ ಮಾಡಿರ್ತಕ್ಕಂಥ ಟ್ಯಾಕ್ಸ್ ಇನ್ಕಮ್ ನ ನಾವು ಅದೇ ಇಯರ್ ಅಲ್ಲಿ ನಾವು ಪೇ ಮಾಡೋದಿಲ್ಲ. ನಾವೇನ್ ಮಾಡ್ತೀವಿ, ಅರ್ನ್ ಮಾಡಿರ್ತಕ್ಕಂಥ ಮನಿನ ನಾವು ಫಾರ್ ಎಕ್ಸಾಂಪಲ್ ನಾವು ಪ್ರೀವಿಯಸ್ ಇಯರ್ ಅರ್ನ್ ಮಾಡಿರ್ತಕ್ಕಂಥ ಮನಿನ ನಾವು ಪ್ರೀವಿಯಸ್ ಇಯರ್ ಟ್ಯಾಕ್ಸ್ ಪೇ ಮಾಡೋದಿಲ್ಲ. ನಾವೇನ್ ಮಾಡ್ತೀವಿ, ಅಸೆಸ್ಮೆಂಟ್ ಇಯರ್ ಅಲ್ಲಿ ಪೇ ಮಾಡಿರ್ತೀವಿ. So same thing which is in the theory. So just see it. The total income of an assessee for the previous year is taxable in the relevant assessment year. ಅಂದ್ರೆ ಯಾರಾದ್ರೂ ಒಬ್ಬ ಪರ್ಸನ್ ಇನ್ಕಮ್ ಅರ್ನ್ ಮಾಡಿದಾನೆ ಅಂತ ಹೇಳಿದ್ರೆ ಅದೇ ಇಯರ್ ಅಲ್ಲೇ ಅಲ್ಲಿ ಟ್ಯಾಕ್ಸಬಲ್ ಆಗೋದಿಲ್ಲ. ಅದೇನಾಗುತ್ತೆ ಅಂದ್ರೆ ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ ಅಲ್ಲಿ ಅದು ಟ್ಯಾಕ್ಸಬಿಲಿಟಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ದ ಟೋಟಲ್ ಇನ್ಕಮ್ ಆಫ್ ದ ಪ್ರೀವಿಯಸ್ ಇಯರ್ ಇಸ್ ನಮ್ಮ ಪ್ರೀವಿಯಸ್ ಇಯರ್ ಏನಿದೆ 1819 ಇಸ್ ಟ್ಯಾಕ್ಸಬಲ್ ಇನ್ ದ ಅಸೆಸ್ಮೆಂಟ್ ಇಯರ್ 1920. ಸೊ ನಾವು ನಮ್ಮ ಕ್ಲೈಂಟ್ ಯಾರಿದ್ದಾರೆ, ಯಾರೊಬ್ಬ ಪರ್ಸನ್ ಎಲೆಕ್ಷನ್ ಪರ್ಸನ್ ಅವ್ನು ಅರ್ನ್ ಮಾಡಿರ್ತಕ್ಕಂಥ ಇನ್ಕಮ್ ಯಾವ ಇಯರ್ ಅಲ್ಲೇ 1819 ಆಗಿರುತ್ತೆ. ಬಟ್ ನಾವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಕ್ಕಂಥ ವರ್ಷ ಯಾವುದು 1920. ಆದ್ರೆ however the income tax is recovered from the assessee in the previous year itself. ಅಂದ್ರೆ ಇನ್ಕಮ್ ಅರ್ನ್ ಮಾಡಿರ್ತಕ್ಕಂಥ ಮನಿನ ಅದೇ ವರ್ಷದಲ್ಲೇ ಅವರು ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತಾರೆ. ಯಾವ್ದ್ರ ಮುಖಾಂತರ ಅಂತ ಹೇಳಿದ್ರೆ TDS, ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್. ನೆಕ್ಸ್ಟ್ ಒನ್ payment of advance tax. The last one, tax collection at source. These are the three cases which the tax is collected in the previous year itself. ಹಳೆ ವರ್ಷ ಪ್ರೀವಿಯಸ್ ಇಯರ್ ಅಲ್ಲೇ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಕ್ಕಂಥ ಸಿಚುವೇಶನ್ಸ್ ಏನಿದೆ, ಈ ತ್ರೀ ಕಂಡೀಷನ್ಸ್ ಅಲ್ಲಿ ತ್ರೀ ಸಿಚುವೇಶನ್ಸ್ ಅಲ್ಲಿ ಟ್ಯಾಕ್ಸ್ ಪ್ರೀವಿಯಸ್ ಇಯರ್ ಕಲೆಕ್ಷನ್ಸ್ ಆಗುತ್ತೆ. ಯಾವ ಕಂಡೀಷನ್ ಅಂದ್ರೆ ಫಸ್ಟ್ ಒನ್ ಇಸ್ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್, ಪೇಮೆಂಟ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್, ಟ್ಯಾಕ್ಸ್ ಕಲೆಕ್ಷನ್ ಅಟ್ ಸೋರ್ಸ್. ನಮ್ಮ ಈ BCom ಸಿಲೆಬಸ್ ಇರ್ತಕ್ಕಂಥದ್ದು ಈ ಎರಡು ಕಂಡೀಷನ್ಸ್, ಈ ಎರಡು ಸಿಚುವೇಶನ್ಸ್ ಅಥವಾ ಎರಡು ಕಾನ್ಸೆಪ್ಟ್ಸ್ ಮಾತ್ರ ನಮ್ಮ ಬಿಸ್ನೆಸ್ ಸಿಲೆಬಸ್ ಇದೆ. ಸೊ ಈಗ ಒನ್ ಬೈ ಒನ್ ನಾವು ಇವತ್ತಿನ ಕ್ಲಾಸ್ TDS ರೇಟ್ ನಾವು ಡಿಸ್ಕಸ್ ಮಾಡೋಣ. ಅದಕ್ಕೆ ಇರತಕ್ಕಂಥ ಮೀನಿಂಗ್ ಏನಿದೆ, ದೆನ್ ಅದಕ್ಕೆ TDS ಚಾರ್ಟ್ ರೇಟ್ಸ್ ಏನಿದೆ ಅದನ್ನು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗೋಣ. ದೆನ್ TDS ಅಂದ್ರೆ ಏನು? ದ ಪರ್ಸನ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ದ ಪೇಮೆಂಟ್ ಆಫ್ ಸರ್ಟೈನ್ ಇನ್ಕಮ್ಸ್ ಆರ್ ಡಿಸ್ಬರ್ಸಿಂಗ್ certain amount has to deduct the income tax at the prescribed rate before such payment or disbursal is known as a tax deducted at source. So ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ವಿನ್ನಿಂಗ್ ಫ್ರಮ್ ಕ್ರಾಸ್ ವರ್ಡ್ ಪಜಲ್ಸ್. ಅದು ಯಾವುದೋ ಒಂದು ಗೇಮ್ ಅಲ್ಲಿ ನೀವು ವಿನ್ ಆಗಿರ್ತೀರಾ ಅನ್ಕೋಣ, ಇಲ್ಲ ಅಂತಂದ್ರೆ ನೀವು ಒಂದು ಲಾಟರಿನ ನೀವು ವಿನ್ ಆಗಿದ್ದೀರಾ ಅನ್ಕೋಣ. ಫಾರ್ ಎಕ್ಸಾಂಪಲ್ ನಾನು ಲಾಟರಿನ ತಗೊಳ್ತೀನಿ, ವಿಚ್ ಕಮ್ಸ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಬರುತ್ತೆ. ಆದ್ರೆ ನೀವು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನೋಡಿರ್ತೀರ, ಕೆಲವೊಂದು ಕಡೆ ನೆಟ್ ಅಂತ ಕೊಟ್ಟಿರ್ತಾರೆ, ಕೆಲವೊಂದು ಕಡೆ ಗ್ರಾಸ್ ಅಂತ ಕೊಟ್ಟಿರ್ತಾರೆ. ನೆಟ್ ಅಂದ್ರೆ ಅರ್ಥ ಏನು, ಟ್ಯಾಕ್ಸ್ ಡಿಡಕ್ಟ್ ಆಗಿದೆ ಅಂತ ಅರ್ಥ. ಗ್ರಾಸ್ ಅಂತ ಕೊಟ್ರೆ ಏನು, ನೆಟ್ ಟ್ಯಾಕ್ಸ್ ಡಿಡಕ್ಟ್ ಆಗಿಲ್ಲ ಅಂತ ಅರ್ಥ. ಸೊ ಅದಕ್ಕೋಸ್ಕರ ನಾನೀಗ ಅದನ್ನೇನ್ ಮಾಡ್ತೀನಿ ಅಂದ್ರೆ ಲಾಟ್ರಿನ ಇದು ಎಕ್ಸಾಂಪಲ್ ತಗೋತೀನಿ. ಮಿಸ್ಟರ್ ಎ ಅನ್ನೋ ಪರ್ಸನ್ ಲಾಟ್ರಿ ಸೇಲ್ ಮಾಡಿರ್ತಕ್ಕಂಥ ಪರ್ಸನ್, ಮಿಸ್ಟರ್ ಬಿ ಅನ್ನೋ ಪರ್ಸನ್ ಲಾಟ್ರಿನ ಪರ್ಚೇಸ್ ಮಾಡಿರ್ತಕ್ಕಂಥ ಪರ್ಸನ್. ದೆನ್ ಲಾಟ್ರಿ ಪರ್ಚೇಸ್ ಮಾಡಿರ್ತಕ್ಕಂಥ ಪರ್ಸನ್ ಲಾಟ್ರಿಯಿಂದ ವಿನ್ ಆಗಿದ್ದಾನೆ. ಎಷ್ಟು ಅಂತಂದ್ರೆ 1 lakh rupees ವಿನ್ ಆಗಿದ್ದಾರೆ ಅನ್ಕೋಣ. ಸೊ ಈಗ ಅಮೌಂಟ್ ಯಾರು ಪೇ ಮಾಡಬೇಕು? ಎ ಅನ್ನೋ ಪರ್ಸನ್ ವಿನ್ ಆಗಿರ್ತಕ್ಕಂಥ ಪರ್ಸನ್ ಬಿಗೆ ಅಮೌಂಟ್ ಕೊಡಬೇಕು. ಎಷ್ಟು ಕೊಡಬೇಕು? ಆಕ್ಚುಲಿ 1 lakh rupees ಕೊಡಬೇಕು. ಆದ್ರೆ ಈ ಇನ್ಕಮ್ ಫ್ರಮ್ ಅದರ್ಸ್ ಟ್ಯಾಕ್ಸ್ ರೇಟ್ ಎಷ್ಟಿದೆ? 30% ಇದೆ, ರೈಟ್? ಆ 30% ಟ್ಯಾಕ್ಸ್ ನ ಎ ಡಿಡಕ್ಟ್ ಮಾಡಿಕೊಂಡು ರಿಮೈನಿಂಗ್ ಅಮೌಂಟ್ ನ ಪೇ ಮಾಡ್ತಾರೆ ಬಿಗೆ. ಸೊ ನೋಡಿ, ಆಕ್ಚುಲಿ ಎಷ್ಟು ಪೇ ಮಾಡ್ಬೇಕಿತ್ತು? 1 lakh ಪೇ ಮಾಡ್ಬೇಕಿತ್ತು. ಇಲ್ಲಿ ಎಷ್ಟು ಪೇ ಆಗ್ತಿದೆ? ಇಲ್ಲಿ 70,000 rupees ಪೇ ಆಗ್ತಿದೆ. ಸೊ ಈ ಕಂಡೀಷನ್ಸ್ ಅಲ್ಲಿ ನಿಮ್ಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಸೊ ರಿಸೋರ್ಸಸ್ ಇಲ್ಲಿದೆ, ಲಾಟ್ರಿ ವಿನ್ನಿಂಗ್ ರಿಸೋರ್ಸಸ್ ಬರಬೇಕಾಗಿರೋ ಮೂಲದಿಂದನೇ ಅದು ಟ್ಯಾಕ್ಸ್ ಅನ್ನೋದು ಡಿಡಕ್ಟ್ ಆಗಿ ಹೋಗ್ತಿದೆ. ದಟ್ ಇಸ್ ವೈ ದಿಸ್ ಇಸ್ ಅ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್. ಅಂದ್ರೆ ಇದರ ಅರ್ಥ ಇಷ್ಟ ಏನೇನಿಲ್ಲ, ನಿಮ್ಗೆ ಬರಬೇಕಾಗಿರ್ತಕ್ಕಂಥ ಸೋರ್ಸ್ ಏನಿದೆ ಆ ಸೋರ್ಸ್ ಅಲ್ಲೇ ಟ್ಯಾಕ್ಸ್ ಡಿಡಕ್ಟ್ ಆಗೋಗಿ ಮತ್ತೆ ನಿಮ್ಗೆ ರಿಮೈನಿಂಗ್ ಇರ್ತಕ್ಕಂಥ ಅಮೌಂಟ್ ನಿಮ್ಗೆ ರಿಮಿಟ್ ಆಗುತ್ತೆ. ಮತ್ತೆ ಈಗ ಮೀನಿಂಗ್ ಗೊತ್ತಿಲ್ಲ, ಮತ್ತೆ ನೋಡ್ಕೊಳ್ಳಿ. ದ ಪರ್ಸನ್ who is responsible for making a payment. ಯಾರಿಲ್ಲಿ ಪರ್ಸನ್ ರೆಸ್ಪಾನ್ಸಿಬಲ್ ಇರ್ತಕ್ಕಂಥ ಪರ್ಸನ್ ಎ. for certain incomes or disbursing certain amount has to deduct the income tax at prescribed rate. Actually ಇಲ್ಲಿ ರೆಸ್ಪಾನ್ಸಿಬಲ್ ಪರ್ಸನ್ ಯಾರು ಅಂತ ಎಕ್ಸಾಂಪಲ್ ತಗೊಂಡ್ವಿ ನಾವು, ಸೇಲ್ ಮಾಡಿರ್ತಕ್ಕಂಥ ಪರ್ಸನ್, ಲಾಟ್ರಿನ ಸೇಲ್ ಮಾಡಿರ್ತಕ್ಕಂಥ ಪರ್ಸನ್. ಪೇಮೆಂಟ್ ಮಾಡ್ಬೇಕಾದ್ರೆ ರೆಸ್ಪಾನ್ಸಿಬಲ್ ಅವನಿಗೆ ತಾನೇ ಇರೋದು. ಹಾಗಾದ್ರೆ ಇಲ್ಲಿ ಪೇ ಮಾಡ್ಬೇಕಾಗಿರ್ತಕ್ಕಂಥ ರೆಸ್ಪಾನ್ಸಿಬಲ್ ಪರ್ಸನ್ ಎ. ಈ ಪರ್ಸನ್ ಅಮೌಂಟ್ ಯಾರು ಕೊಡ್ಬೇಕು? ಬಿಗೆ. ಅಲ್ಲಿ ಕೊಡಕ್ಕಿನ್ನ ಮೊದಲು ನೋಡಿ,
making a payment of certain incomes or disbursing certain amount has to deduct the tax. ಯಾರು ಡಿಡಕ್ಟ್ ಮಾಡಬೇಕಾಗಿರ್ತಕ್ಕಂಥ ಪರ್ಸನ್ ಎ ಅನ್ನೋ ಪರ್ಸನ್ ಟ್ಯಾಕ್ಸ್ ನ ಡಿಡಕ್ಟ್ ಮಾಡ್ಕೋಬೇಕು ವಿತ್ ಪ್ರಿಸ್ಕ್ರೈಬ್ಡ್ ರೇಟ್. ಆಗಲೇ ನಾನು ಹೇಳಿದೆ ಲ್ಯಾಟ್ರಿಗೆ ಅಷ್ಟು ಪರ್ಸೆಂಟ್ ತಗೋತೀವಿ ಅಂದ್ರೆ 30% ಡಿಡಕ್ಟ್ ಮಾಡ್ತೀವಿ. ಬಿಫೋರ್ ಸಚ್ ಪೇಮೆಂಟ್, ಆ ಪೇಮೆಂಟ್ ಮಾಡೋಕ್ಕಿಂತ ಮೊದಲು ಡಿಡಕ್ಟ್ ಮಾಡ್ಕೋಬೇಕಾಗುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಅ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್. ಸಿಂಪಲ್ ಆಗಿ ನಿಮಗೆ ಇನ್ಕಮ್ ಎಲ್ಲಿಂದ ಬರುತ್ತೋ ಬರಬೇಕಾದ್ರೇನೆ ಟ್ಯಾಕ್ಸ್ ಡಿಡಕ್ಟ್ ಆಗಿದೆ ಅಂತ ಹೇಳಿದ್ರೆ ಅದು TDS ಅಂತ ಅರ್ಥ. ನೋಡಿ, ಬರಬೇಕಾಗಿರ್ತಕ್ಕಂಥ ಮೂಲದಿಂದನೇ ನಿಮಗೆ ಟ್ಯಾಕ್ಸ್ ಡಿಡಕ್ಟ್ ಆಗಿ ನೆಟ್ ಅಮೌಂಟ್ ನಿಮಗೆ ಬರ್ತಿದೆ. ದಟ್ ಈಸ್ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್. ಸೋರ್ಸ್ ಅಲ್ಲೇ ಟ್ಯಾಕ್ಸ್ ಅನ್ನೋದು ಡಿಡಕ್ಟ್ ಆಗೋಗಿದೆ, ನೀವು ಮತ್ತೆ ಅದಕ್ಕೆ ಪೇಮೆಂಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ. Such amount should be deposited by the deductor in the government treasury within the prescribed limit. ಯಾರು ಅಮೌಂಟ್ ಡಿಡಕ್ಟ್ ಮಾಡಿರ್ತಕ್ಕಂಥ ಪರ್ಸನ್ ಅವನ ಅಂತ ಕರಿತೀವಿ ಡಿಡಕ್ಟರ್ ಅಂತ ಕರಿತೀವಿ. ಈ ಪರ್ಸನ್ ಇಲ್ಲಿ ಯಾರಾಗಿರ್ತಾರೆ, ನಮ್ಮ ಎಕ್ಸಾಂಪಲ್ ಅಲ್ಲಿ ಎ ಅನ್ನೋ ಪರ್ಸನ್ ಡಿಡಕ್ಟರ್ ಆಗಿರ್ತಾರೆ. ಈ ಡಿಡಕ್ಟರ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಡಿಡಕ್ಟ್ ಮಾಡಿರ್ತಕ್ಕಂಥ TDS ಅಮೌಂಟ್ ನ ಗವರ್ನಮೆಂಟ್ ಟ್ರೆಜರಿ ವಿತ್ ಇನ್ ದ ಪ್ರಿಸ್ಕ್ರೈಬ್ಡ್ ಟೈಮ್ ಅಲ್ಲಿ ಅವರು ಪೇ ಮಾಡಿ ಅಂದ್ರೆ ರೆಮಿಟ್ ಮಾಡಬೇಕು, ಅಥವಾ ಅಲ್ಲಿ ರೆಮಿಟ್ ಮಾಡಬೇಕು ಅಥವಾ ಕ್ರೆಡಿಟ್ ಮಾಡಬೇಕು. ಸೊ ಇದು ನಮ್ಮ TDS ನ ಮೀನಿಂಗ್. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಒನ್ TDS ಸರ್ಟಿಫಿಕೇಟ್. The person who deducts the TDS is supposed to issue the certificate specifying that income of amount and TDS made and deposited with the government treasury to the receiver of income or amount is known as a TDS. ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಏನ್ ಟ್ಯಾಕ್ಸ್ ಡಿಡಕ್ಟ್ ಆಗಿದೆ, ಆ ಟ್ಯಾಕ್ಸ್ ಡಿಡಕ್ಟ್ ಆಗಿರ್ತಕ್ಕಂಥ ಅಮೌಂಟ್ ಅಲ್ಲಿ ಈ ಎಷ್ಟು ಇನ್ಕಮ್ ಇದೆ. ಫಾರ್ ಎಕ್ಸಾಂಪಲ್ ಆಗ ನಾನು ಹೇಳಿದೆ ನಿಮಗೆ 1 lakh rupees ಇನ್ಕಮ್ ಲಾಟ್ರಿಯಿಂದ ಬಂದಿರತಕ್ಕಂಥದ್ದು. ಆದ್ರೆ ಅವ್ನಿಗೆ ಎಷ್ಟು ಕೊಡ್ತಿದ್ವಿ ನಾವು 70,000 rupees ಮಾತ್ರ ಕೊಡ್ತಿದ್ವಿ. ರಿಮೈನಿಂಗ್ 30,000 ಏನಾಗಿರುತ್ತೆ ಟ್ಯಾಕ್ಸ್. ಈ ಅಮೌಂಟ್ ನೆಟ್ ಅಮೌಂಟ್ ಏನಿದೆ, ಗ್ರಾಸ್ ಅಮೌಂಟ್ ಏನಿದೆ ಅಂತ ಹೇಳ್ಬಿಟ್ಟು ನಾವು ಇಷ್ಟು ಅಮೌಂಟ್ ಪೇ ಮಾಡಿದೀವಿ ಟ್ರೆಜರಿಗೆ ಅಂತ ಹೇಳಿ ಸರ್ಟಿಫಿಕೇಟ್ ನ ಇಶ್ಯೂ ಮಾಡಿರ್ತಕ್ಕಂಥ ನಾವು TDS ಸರ್ಟಿಫಿಕೇಟ್. ಅಂದ್ರೆ TDS ಅಮೌಂಟ್, ನೆಟ್ ಅಮೌಂಟ್ ಏನು, ಗ್ರಾಸ್ ಅಮೌಂಟ್ ಏನಿದೆ, TDS ಅಮೌಂಟ್ ಏನಿದೆ, ದೆನ್ ಟ್ಯಾಕ್ಸ್ ಅಮೌಂಟ್ ಏನಿದೆ. TDS ಇಸ್ ನಥಿಂಗ್ ಬಟ್ ಟ್ಯಾಕ್ಸ್ ಇಯರ್, ಟ್ಯಾಕ್ಸ್ ಅಮೌಂಟ್ ಏನಿದೆ ಮತ್ತೆ ರಿಮೈನಿಂಗ್ ನೆಟ್ ಅಮೌಂಟ್ ಏನಿದೆ, ಇವೆಲ್ಲದಕ್ಕೂ ಸಹ ರಿಲೇಟೆಡ್ ಆಗಿ ಸರ್ಟಿಫಿಕೇಶನ್ ಇಶ್ಯೂ ಮಾಡಿರ್ತಕ್ಕಂಥ ನಾವು ಅಂತ ಕರಿತೀವಿ TDS ಸರ್ಟಿಫಿಕೇಟ್ ಅಂತ ಕರಿತೀವಿ. ದಿಸ್ ಈಸ್ ಎ ಪ್ರೂಫ್ ಆಫ್ ಟ್ಯಾಕ್ಸ್ ಆಲ್ರೆಡಿ ರೆಮಿಟೆಡ್ ಆನ್ ಬಿಹಾಫ್ ಆಫ್ ದ ರಿಸೀವರ್ ಆಫ್ ದ ಇನ್ಕಮ್. ಸೊ ಈಗ ನೋಡಿ, ಸಿಂಪಲ್ ಆಗಿ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ. ದಿಸ್ ಈಸ್ ಎ ಪ್ರೂಫ್ ಆಲ್ರೆಡಿ ರೆಮಿಟೆಡ್ ಆನ್ ಬಿಹಾಫ್ ಆಫ್ ದ ರಿಸೀವರ್ ಆಫ್ ದ ಇನ್ಕಮ್. ರಿಸೀವರ್ ಆಫ್ ದ ಇನ್ಕಮ್ ಯಾರಿಲ್ಲಿ ಬಿ, ಯಾರು ಆಕ್ಚುಲಿ ಇಲ್ಲಿ TDS ಡಿಡಕ್ಟ್ ಮಾಡ್ತಿರ್ತಕ್ಕಂಥದ್ದು ಎ. ಹಾಗಾದ್ರೆ ಇಲ್ಲಿ ಏನ್ ಸರ್ಟಿಫಿಕೇಶನ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಸೊ ನಾವು ಟ್ಯಾಕ್ಸ್ ಅಮೌಂಟ್ ನ ಪೇ ಮಾಡಿದೀವಿ ಆನ್ ಬಿಹಾಫ್ ಆಫ್ ಯು ಅಂತ ಹೇಳ್ಬಿಟ್ಟು ರಿಸೀವ್ ಸರ್ಟಿಫಿಕೇಶನ್ ಮಾಡೋದಕ್ಕೆ ಕರಿತೀವಿ TDS ಸರ್ಟಿಫಿಕೇಶನ್ ಅಂತ ಕರಿತೀವಿ. ನೆಕ್ಸ್ಟ್ ಚಾರ್ಟ್ ನೋಡೋಣ. TDS ರೇಟ್ ಚಾರ್ಟ್. There are 20 to 29 sections which is different payments which is relating to income. So ಅಂದ್ರೆ ಡಿಫರೆಂಟ್ ಸೋರ್ಸ್ ಅಲ್ಲಿ ಇರ್ತಕ್ಕಂಥ ಡಿಡಕ್ಟೆಡ್ ಸೋರ್ಸ್ ಇರ್ತಕ್ಕಂಥ ಡಿಸ್ಕಷನ್ ಮಾಡೋಣ. ಸೊ ರೇಟ್ ಆಫ್ ಟ್ಯಾಕ್ಸಸ್ ಇಲ್ಲಿ ಇದೆ, ಇದನ್ನ ನೋಡ್ತಾ ಹೋಗೋಣ, ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕಾಲಮ್ ಸೆಕ್ಷನ್ಸ್ ನ ಇಂಡಿಕೇಟ್ ಮಾಡ್ತಿದೆ. ಇಲ್ಲಿ ನೇಚರ್ ಆಫ್ ಪೇಮೆಂಟ್ಸ್ ಅಥವಾ ನೇಚರ್ ಆಫ್ ಅಂದ್ರೆ ಎಲ್ಲಿಂದ ಸೋರ್ಸ್ ಬರ್ತಿದೆ ಅಂತ ಇಲ್ಲಿ ಇಂಡಿಕೇಟ್ ಮಾಡ್ತಿರ್ತಕ್ಕಂಥದ್ದು. ಥ್ರೆಶೋಲ್ಡ್ ಲಿಮಿಟ್ ಅಂದ್ರೆ ಈ ಥ್ರೆಶೋಲ್ಡ್ ಲಿಮಿಟ್ ಅಥವಾ ಇಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ಗೆ ಇದಕ್ಕಿಂತ ಕಡಿಮೆ ಏನಾದ್ರು ಬಂತು ಅಂತ ಹೇಳಿದ್ರೆ ದೆನ್ ನೋ TDS ಡಿಡಕ್ಟ್ ಆಗಿಲ್ಲ ಅಂತ ಅರ್ಥ. ದೆನ್ ಟ್ಯಾಕ್ಸ್ ರೇಟ್ ಇನ್ ಪರ್ಸೆಂಟೇಜ್. ದಿಸ್ ಕಾಲಮ್ ವಿಚ್ ಇಂಡಿಕೇಟ್ಸ್ ಫಾರ್ ದ ಇಂಡಿವಿಜುವಲ್ ಅಂಡ್ HUF. And the last one for others. Others is nothing but company, firm, the other things. Other than individual and HUF, others will be applicable. For individual and HUF, this column will be applicable. Let us discuss one by one. The first section is 192, which explains payment of salaries by an employer. Employer in the salaries and pay ಆಗ್ತಿದೆ ಅಂತ ಹೇಳಿದ್ರೆ threshold limits ಇಲ್ಲ. ಓಕೆನಾ? ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಸ್ಲಾಬ್ಸ್ ಅಂತ ಹೇಳಿದ್ರೆ ದೆನ್ ಅದರ್ಸ್ಗೆ ಯಾಕೆಂದ್ರೆ ಕಂಪನಿಯವರು ಸ್ಯಾಲರಿ ಕೊಡೋದಿಲ್ಲ. ಕಂಪನಿಗೆ ನಾವೀಗ ಅಸೆಸ್ಮೆಂಟ್ ಆಫ್ ಫರ್ಮ್ ಮಾಡಿದೀವಿ, ಅಸೆಸ್ಮೆಂಟ್ ಆಫ್ ಕಂಪನಿ ಮಾಡಿದೀವಿ, ಯಾವ್ದ್ರಲ್ಲಾದ್ರೂ ಇನ್ಕಮ್ ಫ್ರಮ್ ಸ್ಯಾಲರಿ ಅನ್ನೋ ವರ್ಡ್ ನಾವು ಹೆಡಿಂಗ್ ತಗೊಂಡಿಲ್ಲ, ರೈಟ್? ಸೊ ಅದಕ್ಕೋಸ್ಕರ ಇಲ್ಲಿ ಅದರ್ಸ್ಗೆ ಇಲ್ಲಿ ಅಪ್ಲೈ ಆಗಲ್ಲ. ಯಾವ್ದಕ್ಕೆ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಇಂಡಿವಿಜುವಲ್ ಮತ್ತೆ HUF ಗೆ ಮಾತ್ರ. ಸೊ ಇನ್ಕಮ್ ಫ್ರಮ್ ಸ್ಯಾಲರಿ ಅನ್ನೋದು ಹೆಡ್ ಬರುತ್ತೆ. ಸೊ ಅವ್ರ ಇಲ್ಲಿ ಏನ್ ಹೇಳಿದಾರೆ ಅಂತ ಹೇಳಿದ್ರೆ ಆಸ್ ಪರ್ ದ ಟ್ಯಾಕ್ಸ್ ಸ್ಲಾಬ್ಸ್ ಅಂತ ಹೇಳಿದಾರೆ. ಸೊ ಅವರ ಟ್ಯಾಕ್ಸ್ ಸ್ಲಾಬ್ಸ್ ಯಾವ್ದು ನೋಡೋಣ ಈಗ. ಫಾರ್ ರೆಸಿಡೆಂಟ್ ಇಂಡಿವಿಜುವಲ್ ಸೊ ಇದನ್ನ ಅಪ್ಲೈ ಮಾಡ್ಬೇಕಾಗತ್ತೆ. ಸೊ 80 years ಅಂತ ಹೇಳಿದಾರೆ. 60 years ಮೋರ್ ದಾನ್ ಸೀನಿಯರ್ ಸಿಟಿಸನ್ಸ್ ಅಂದ್ರೆ ಇದನ್ನ ಅಪ್ಲೈ ಮಾಡ್ತೀರಾ.
ಅರ್ಥ ಆಗ್ತಿಲ್ವಾ? ಸೊ ಈ ಸ್ಲಾಬ್ ರೇಟ್ಸ್ ನ ನೀವು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಲಾಸ್ಟ್ ಸೆಮಿಸ್ಟರ್ ಅಪ್ಲೈ ಮಾಡಿದ್ರೆ ಇನ್ಕಮ್ ಫ್ರಮ್ ಸ್ಯಾಲರಿ, ಈಗ ಗ್ರಾಸ್ ಟೋಟಲ್ ಇನ್ಕಮ್ ಮಾಡ್ಬೇಕಾದ್ರೆ ಅಪ್ಲೈ ಮಾಡ್ತಿದ್ದೀರಾ. ಈ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡು ಈ ಪ್ರಾವಿಷನ್ಸ್ ನ ಅಪ್ಲೈ ಮಾಡ್ಕೊಂಡು ನಾವೇನ್ ಮಾಡಬೇಕಾಗುತ್ತೆ, ಸೊ ಸೆಕ್ಷನ್ 192 ಪ್ರಕಾರ ನಾವು TDS ನ ಡಿಡಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವುದಕ್ಕೆ ಹೇಳಿದ್ರೆ ಇನ್ಕಮ್ ಫ್ರಮ್ ಸ್ಯಾಲರಿಗೆ ಈ ಇನ್ಕಮ್ ಟ್ಯಾಕ್ಸ್ ಸ್ಲಾಬ್ ರೇಟ್ಸ್ ಏನಿದೆ ಈ ಸ್ಲಾಬ್ ರೇಟ್ಸ್ ನಾವು ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೆಕ್ಷನ್ 192A, permanent payment by PF. PF in the sense Provident Fund. So organization from Provident Fund organization from EPF, Employees Provident Fund account. So ಇಲ್ಲಿ threshold limit ಎಷ್ಟಿದೆ ಅಂದ್ರೆ 50,000. ಸೊ ಎಂಪ್ಲಾಯಿಗೆ ವಿತ್ಡ್ರಾ ಮಾಡ್ಕೊಳ್ಬೇಕಾದ್ರೆ ಅಂದ್ರೆ ಎಂಪ್ಲಾಯಿ ಅವ್ರ ಇರ್ತಕ್ಕಂಥ PF ಅಮೌಂಟ್ ನ ವಿತ್ಡ್ರಾ ಮಾಡ್ಕೊಳ್ಬೇಕಾದ್ರೆ 50,000 ವರೆಗೂ TDS ಡಿಡಕ್ಟ್ ಆಗಲ್ಲ, TDS ಅಪ್ಲೈ ಆಗೋದಿಲ್ಲ. ಸಪೋಸ್ 50,000 ಇನ್ನ 60,000 50,000 ಇನ್ನ ಜಾಸ್ತಿ ಏನಾದ್ರು ಡಿಡಕ್ಟ್ ಮಾಡಿದ್ರೆ ಎಂಟೈರ್ ಅಮೌಂಟ್ ಮೇಲೆ TDS ಅಪ್ಲೈ ಆಗುತ್ತೆ. ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ 10% ಅಪ್ಲೈ ಆಗುತ್ತೆ. ದಿಸ್ ಇಸ್ ನಾಟ್ ಅಪ್ಲಿಕೇಬಲ್ ಬಿಕಾಸ್ ಇಟ್ ಇಸ್ ರಿಲೇಟಿಂಗ್ ಟು ಎಂಪ್ಲಾಯಿ. ಬೇರೆಲ್ಲ ಎಂಪ್ಲಾಯಿ ಆಗೋ ಚಾನ್ಸಸ್ ಇಲ್ಲ, ಅದಕ್ಕೋಸ್ಕರ ಇಂಡಿವಿಜುವಲ್ಗೆ ಮತ್ತೆ HUFಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ನೆಕ್ಸ್ಟ್ 193, ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಬೈ ಕಂಪನಿ. ನೋಡಿ ಕಂಪನಿ ಅಂತ ಹೇಳಿದಾರೆ ಇಲ್ಲಿ, ಇದು ಇಂಪಾರ್ಟೆಂಟ್. ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಬೈ ಕಂಪನಿ. ಈ ತರ ಇದ್ದಾಗ 10,000 ಲಿಮಿಟ್ ಇದೆ, 10,000 ಲಿಮಿಟ್ ಇನ್ನೂ ಸಹ ಎಕ್ಸ್ಟ್ರಾ ಆಗಿದೆ ಅಂತ ಹೇಳಿದ್ರೆ 10% ಇನ್ ಕೇಸ್ ಆಫ್ ಇಂಡಿವಿಜುವಲ್, ಇನ್ ಕೇಸ್ ಆಫ್ ಅದರ್ಸ್ 10%. ಸೊ ಈ ತರ ನಾವು ಅಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ 194 ಸೆಕ್ಷನ್ ಏನು ಇಂಡಿಕೇಟ್ ಮಾಡ್ತಾರೆ, ಪೇಮೆಂಟ್ ಆಫ್ ಡಿವಿಡೆಂಡ್ other than dividend as per the dividend referred to section 115O by company, dividend on which the dividend distribution tax is not paid. ಅಂದ್ರೆ ಆಕ್ಚುಲಿ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಪ್ರತಿಯೊಂದು ಕಾರ್ಪೊರೇಟ್ ಕಂಪನೀಸ್ ಪೇ ಮಾಡುತ್ತೆ. ಅಲ್ಲಿ ಟ್ಯಾಕ್ಸ್ ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಮಾತ್ರ ಸೆಕ್ಷನ್ 194 ಅಪ್ಲೈ ಆಗುತ್ತೆ. ಸೊ ಇದು ಇಂಪಾರ್ಟೆಂಟ್, ಅಲ್ಲಿ ಅಪ್ಲೈ ಮಾಡಿಲ್ಲ ನೋಡಿ, ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಪೇ ಆಗಿಲ್ಲ ಅಂತ ಹೇಳಿದ್ರೆ 194 ಸೆಕ್ಷನ್ ಅಪ್ಲೈ ಆಗುತ್ತೆ. ಸೊ ಎಷ್ಟು ಅಂದ್ರೆ ಮಿನಿಮಮ್ 2,500 ವರೆಗೂ ಅಥವಾ 2,500 ಇನ್ನು ಕಡಿಮೆ ಅಪ್ಲೈ ಮಾಡಿದ್ದಾರೆ, ಕಡಿಮೆ ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ದೆನ್ ನೋ TDS, ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಇರೋದಿಲ್ಲ. ಯಾವಾಗ ಅಂದ್ರೆ ಬಿಲೋ 2,500 ಇದ್ದಾಗ. ಇಫ್ ಇಟ್ ಈಸ್ ಅಬೌವ್ 2,500 then the TDS rate is in case of the individual and HUF is 10%. In other cases there is a 10% cases, 10% rate of TDS. Next one 194A, payment of interest by bank to other than the resident senior citizen. See 194 we have a 3 provisions, we have to be careful in this. So 194A, this is for other than resident senior citizens. Resident, it should be a resident other than senior citizens. So below 60 years age we'll call it as a below citizens other than senior citizens. If he is a senior citizen, then this one will be applicable. Simple ಆಗಿ ಹೇಳಬೇಕು ಅಂತ ಹೇಳಿದ್ರೆ ಸೀನಿಯರ್ ಸಿಟಿಸನ್ಸ್ ಆಗಿದ್ರೆ ನೀವೇನ್ ಮಾಡ್ತೀರಾ 194A ಲಿ ಈ ಕ್ಲಾಸಿಫಿಕೇಶನ್ಸ್ ನ ಅಪ್ಲೈ ಮಾಡ್ತೀವಿ. ಅವರು ಸೀನಿಯರ್ ಸಿಟಿಸನ್ ಅಲ್ಲ ರೆಸಿಡೆಂಟೇ ಅಂತ ತಿಳಿದಾಗ ನಾವೇನ್ ಮಾಡ್ತೀವಿ ಈ ಪ್ರಾವಿಷನ್ಸ್ ನ ಅಪ್ಲೈ ಮಾಡ್ತೀವಿ. ಸೊ ಇನ್ನ ಒಂದು ಕಂಡೀಷನ್, ಇದು ಬ್ಯಾಂಕ್ ಅಥವಾ ಬೇರೆಯವ್ರ ಕಡೆಯಿಂದ ಬಂದಿರತಕ್ಕಂಥ ಇಂಟ್ರೆಸ್ಟ್. ಬ್ಯಾಂಕ್ ಆಗಿದ್ರೆ ನಾವು ಇವೆರಡು ಆಪ್ಷನ್ಸ್ ಅಪ್ಲೈ ಮಾಡ್ತೀವಿ. ಅದರ್ ದಾನ್ ಬ್ಯಾಂಕ್ ಅಂತ ತಿಳಿದಾಗ ನಾವು ಇದನ್ನ ಅಪ್ಲೈ ಮಾಡ್ತೀವಿ. ಫಸ್ಟ್ ನಾವು ಇಂಟ್ರೆಸ್ಟ್ ಅಂತ ತಿಳಿದಾಗ ಫಸ್ಟ್ ನಾವು ನಾವು ಚೆಕ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಅದು ಬ್ಯಾಂಕ್ ಇಂದ ಬಂದಿದ್ಯಾ ಅಥವಾ ಬೇರೆ ಮೂಲ ಬೇರೆ ಕಡೆಯಿಂದ ಬಂದಿದ್ಯಾ, ಬೇರೆ ರಿಸೋರ್ಸ್ ಕಡೆಯಿಂದ ಬಂದಿದ್ಯಾ. If it is from bank, then we have to check whether the person is a senior citizen or not senior citizen. ಅದನ್ನ ಚೆಕ್ ಮಾಡ್ಕೋಬೇಕು. ಸೀನಿಯರ್ ಸಿಟಿಸನ್ ಆಗಿದ್ರೆ 50,000 ವರೆಗೂ TDS ಅಪ್ಲೈ ಆಗಲ್ಲ. 50,000 ಇನ್ನೂ ಸಹ ಜಾಸ್ತಿ ಆಗಿದ್ರೆ ಮಾತ್ರ TDS ಅಪ್ಲೈ ಆಗುತ್ತೆ. ಸೊ ಆ ಪರ್ಸನ್ ಸೀನಿಯರ್ ಸಿಟಿಸನ್ ಅಲ್ಲ ಅಂತ ಹೇಳಿದಾಗ ಸೊ 10,000 ಲಿಮಿಟ್ ಮಾತ್ರನೇ ಇರುತ್ತೆ. 10,000 ಇನ್ನು ಜಾಸ್ತಿ ಬಂತು ಅಂತ ಹೇಳಿದ್ರೆ ಅವ್ರಿಗೆ TDS ಅಪ್ಲೈ ಆಗುತ್ತೆ. ರೇಟ್ ಎಷ್ಟು ಅಂದ್ರೆ ಎಲ್ಲಾನು ಸಹ ಕಾಮನ್ ಇದೆ, ಬಟ್ ಈ ಲಿಮಿಟ್ ಮಾತ್ರ ವೇರಿಯೇಷನ್ಸ್ ಆಗುತ್ತೆ. ಈ ಲಿಮಿಟ್ ಇಂಪಾರ್ಟೆಂಟ್. ಸೊ ಬ್ಯಾಂಕ್ ಇಂದ ಬಂದಿದೆ ಅಂತ ಹೇಳಿದ್ರೆ 2 ಕಂಡೀಷನ್. ಇಫ್ ದ ಪರ್ಸನ್ ಇಸ್ ರೆಸಿಡೆಂಟ್ ಅಂಡ್ ಸೀನಿಯರ್ ಸಿಟಿಸನ್ ದೆನ್ ದ 50,000 is limit, threshold limit. If the person is not a senior citizen but he is a resident who is receiving the interest from the bank, then the limit is 10,000. If the person is receiving the interest from any other sources other than the bank, so bank ಬಿಟ್ಟು ಬೇರೆ ಮೂಲದಿಂದ ಅವನಿಗೆ ಇಂಟ್ರೆಸ್ಟ್ ಬರ್ತಿದೆ ಅಂತ ತಿಳಿದಾಗ threshold limits ಎಷ್ಟಿರುತ್ತೆ 5,000. Then the rate of taxes in all the cases is 10%. So for the HUF, individual as well as other cases 10%, 10%, 10%, 10%. Okay.
Next one, 194B. So payment of prize from winning from lottery is banned person. ಸೊ ಯಾರಾದ್ರೂ ಒಬ್ಬ ಪರ್ಸನ್ ಲಾಟ್ರಿಯಿಂದ ವಿನ್ ಆಗ್ತಿದ್ದಾರೆ ಅಂತಂದ್ರೆ ಅಪ್ ಟು 10,000 ಇಸ್ ನೋ TDS. 10,000 ಇತ್ತು ಅಂತ ಹೇಳಿದ್ರೆ TDS ಡಿಡಕ್ಟ್ ಆಗಿರೋದಿಲ್ಲ. ದೆನ್ 30% ಟ್ಯಾಕ್ಸ್ ರೇಟ್ ಇನ್ ಬೋತ್ ದ ಕಂಡೀಷನ್ ಫಾರ್ ಇಂಡಿವಿಜುವಲ್ ಅಂಡ್ HUF as well as others. Next one, 194BB. Payment of prize from winning from horse race by any person. Here is the same thing. 10,000 is a threshold limit and the tax rate is 30% and 30% for both the cases. Next one, 134C, contractor. Here we have a C. We are having the same thing, 194C, and we have see lot of provisions. We have to be careful in this. So let us discuss one by one. 194C, the first condition which indicates a single transaction. For the entire year, we are doing only one transaction. Then we are having a threshold limit is 10,000, 30,000. If it is about 30,000, then the amount should be deducted, tax deducted. So that the rate of tax is 1%. In other cases, in sense, other than individual and HUF is 2%. If it is for the HUF and individual, then 1%. So contractor. So here single transaction. Here aggregate transaction. So if the person is doing, if the contractor is doing many transactions in the year, in that cases we are doing the aggregate. In that cases we are doing aggregate. So there is a threshold limit is 1 lakh. So the rate of taxes is same. The only the difference is threshold limits. So ಅಂದ್ರೆ ಒಬ್ಬ ಕಾಂಟ್ರಾಕ್ಟರ್ ವರ್ಷಕ್ಕೆ ಒಂದೇ ಟ್ರಾನ್ಸಾಕ್ಷನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಥ್ರೆಶೋಲ್ಡ್ ಲಿಮಿಟ್ ಅವರಿಗೆ 30,000 ಮಾತ್ರ ಇರುತ್ತೆ. ಸೊ 30,000 ಇನ್ನು ಕಡಿಮೆ ಅವರು ಟ್ರಾನ್ಸಾಕ್ಷನ್ಸ್ ಮಾಡಿದ್ದಾರೆ ಅಥವಾ ಅಮೌಂಟ್ ಬಂತು ಅಂತ ಹೇಳಿದ್ರೆ ಅಲ್ಲಿ ಅವಾಗ ನೀವು TDS ಡಿಡಕ್ಟ್ ಮಾಡೋ ಅವಶ್ಯಕತೆನೇ ಬರೋದಿಲ್ಲ. 30,000 ಇನ್ನು ಎಕ್ಸ್ಟ್ರಾ 30,000 ಇನ್ನು ಜಾಸ್ತಿ ಏನಾದ್ರು ಅಮೌಂಟ್ ಅವ್ರಿಗೆ ರಿಸೀವ್ ಆಗ್ತಿದೆ ಅಂತ ಹೇಳಿದ್ರೆ ಇನ್ಕಮ್ ಜನರೇಟ್ ಆಗ್ತಿದೆ ಅಂತ ತಿಳಿದಾಗ ನೀವು 1% TDS in case of HUF individual. So 2% in other cases. So contractor, ಅದೇ ಕಾಂಟ್ರಾಕ್ಟರ್ one transaction ಅಲ್ಲ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾರೆ. ಹಾಗ ನಾವೇನ್ ಮಾಡ್ತೀವಿ ಅಗ್ರಿಗೇಷನ್ಸ್ ಮಾಡ್ಕೊಂಡು ಸೊ ಈಗ ಥ್ರೆಶೋಲ್ಡ್ ಲಿಮಿಟ್ಸ್ ಎಷ್ಟಿದೆ ಇಲ್ಲಿ 1 lakh. 1 lakh ಇನ್ನೂ ಸಹ ಅಗ್ರಿಗೇಟ್ ಇಂದ ಅಥವಾ ಇನ್ಕಮ್ ಏನಿದೆ 1 lakh ಇನ್ನೂ ಸಹ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಸೊ TDS ಅಪ್ಲೈ ಆಗುತ್ತೆ. 1 lakh ಇನ್ನೂ ಕಡಿಮೆ ಇತ್ತು ಅಂತ ಹೇಳಿದ್ರೆ TDS ಅಪ್ಲೈ ಆಗೋದಿಲ್ಲ. TDS ಅಪ್ಲೈ ಆದಾಗ ಟ್ಯಾಕ್ಸ್ ರೇಟ್ ಎಷ್ಟು ಸೇಮ್ 1% ಫಾರ್ ಇಂಡಿವಿಜುವಲ್ ಅಂಡ್ HUF, 2% ಫಾರ್ ಅದರ್ಸ್. ನೆಕ್ಸ್ಟ್ ಒನ್, payment of transporter covered under section 44E and submits declaration in the prescribed format owning less than 10 goods carriage. ಅಂದ್ರೆ 10 goods carriage ಇನ್ನೂ ಸಹ ಕಡಿಮೆ ಏನಾದ್ರು ಗೂಡ್ಸ್ ಟ್ರಾನ್ಸ್ಪೋರ್ಟರ್ ಅನ್ನು ಅಂದ್ರೆ ಲಾರೀಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಆಗ ನಿಮ್ಗೆ ಈ ಪ್ರಾವಿಷನ್ಸ್ ಅಲ್ಲಿ ಅಪ್ಲೈನೇ ಆಗೋದಿಲ್ಲ. If the person is having more than 10 goods carriages, ಅಂದ್ರೆ ಜಾಸ್ತಿ ಕ್ಯಾರೇಜಸ್ ಇತ್ತು ಅಂತ ಹೇಳಿದಾಗ ಆಗ ಸಿಂಗಲ್ ಟ್ರಾನ್ಸಾಕ್ಷನ್ಸ್ ಆಗಿದ್ರೆ 30,000 ಲಿಮಿಟ್ ಇರುತ್ತೆ. 30,000 ಇನ್ನು ಜಾಸ್ತಿ ಆಯ್ತು ಅಂತ ಹೇಳಿದ್ರೆ TDS ಅಪ್ಲೈ ಆಗುತ್ತೆ. 30,000 ಇನ್ನು ಕಡಿಮೆ ಇತ್ತು ಅಂದ್ರೆ TDS ಅಪ್ಲೈ ಆಗೋದಿಲ್ಲ. ಸೊ ನೆಕ್ಸ್ಟ್, ಪೇಮೆಂಟ್ ಆಫ್ ಟ್ರಾನ್ಸ್ಪೋರ್ಟರ್ ನಾಟ್ ಕವರ್ಡ್ ಅಂಡರ್ ಸೆಕ್ಷನ್ 44E. ನೋಡಿ, ಇದು ಕವರ್ ಆಗಿದ್ದಾರೆ ಅಂದ್ರೆ ಟ್ಯಾಕ್ಸೇ ಬರೋದಿಲ್ಲ, ಕವರ್ ಆಗಿಲ್ಲ ಅಂದ್ರೆ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಸೊ ಕವರ್ ಆಗಿದ್ರೆ ಟ್ಯಾಕ್ಸ್ TDS ಅಪ್ಲೈ ಆಗೋದಿಲ್ಲ. ಕವರ್ ಆಗಿಲ್ಲ, ನಾಟ್ ಕವರ್ಡ್ ಇನ್ ಕೇಸ್ ಆಫ್ ಸಿಂಗಲ್ ಟ್ರಾನ್ಸಾಕ್ಷನ್ 30,000, ನಾಟ್ ಕವರ್ಡ್ ಇನ್ ಕೇಸ್ ಆಫ್ ಅಗ್ರಿಗೇಟ್ ಟ್ರಾನ್ಸಾಕ್ಷನ್ 75,000. ಟ್ಯಾಕ್ಸ್ ರೇಟ್ ಎಲ್ಲದಕ್ಕೂ ಸಹ ಸೇಮ್. 194C ಎಲ್ಲಾನು ಸಹ ಸೇಮ್, 1% ಫಾರ್ ಇಂಡಿವಿಜುವಲ್ ಅಂಡ್ HUF. ಸೊ ಇನ್ ಅದರ್ ಕೇಸಸ್ 2%. ಟ್ಯಾಕ್ಸ್ ರೇಟ್ ಅಲ್ಲಿ ವೇರಿಯೇಷನ್ಸ್ ಆಗ್ತಿಲ್ಲ ನಮ್ಗೆ. ಇಲ್ಲಿ ಆಗ್ತಿರ್ತಕ್ಕಂಥದ್ದು ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ವೇರಿಯೇಷನ್ ಆಗ್ತಿರೋದು ಥ್ರೆಶೋಲ್ಡ್ ಲಿಮಿಟ್ಸ್ ಅಲ್ಲಿ. ಸೊ ಅದು ಕಾಂಟ್ರಾಕ್ಟರ್ ಆಗಿದ್ರು ಅಂತ ಹೇಳಿದ್ರೆ ನೀವು ಸಿಂಗಲ್ ಟ್ರಾನ್ಸಾಕ್ಷನ್ 30,000, ಅಗ್ರಿಗೇಟ್ ಟ್ರಾನ್ಸಾಕ್ಷನ್ಸ್ 1 lakh. ಟ್ರಾನ್ಸ್ಪೋರ್ಟರ್ ಆಗಿದ್ದಾಗ ಪರ್ಸನ್ 44E ಕವರ್ ಆಗಿದ್ದಾರೆ, ಅದು ಕೆರಿಯರ್ ಆಗಿದೆ, ಡಿಕ್ಲರೇಷನ್ ಸಬ್ಮಿಟ್ ಆಗಿದೆ ಅಂತ ಹೇಳಿದ್ರೆ ಸೊ TDS ಅಪ್ಲೈನೇ ಆಗೋದಿಲ್ಲ. ಸಪೋಸ್ ನಾಟ್ ಕವರ್ಡ್ ಅಂಡರ್ ಸೆಕ್ಷನ್ 44E ಅಂತ ಹೇಳಿದಾಗ ನೀವು ಮತ್ತೆ ಚೆಕ್ ಮಾಡ್ಕೋಬೇಕು, ಸಿಂಗಲ್ ಟ್ರಾನ್ಸಾಕ್ಷನ್ ಅಥವಾ ಅಗ್ರಿಗೇಟ್ ಟ್ರಾನ್ಸಾಕ್ಷನ್ ಅಂಡ್ ದೆನ್ ಮೋರ್ ದನ್ 10 ಗೂಡ್ಸ್ ಕ್ಯಾರೇಜ್ ಅಂತ ಹೇಳಿದ್ದಾರೆ. more than 10 goods carriage, below 10 carriage not covered. Transporter covered under section 44E ಅಂತ. 10 transfer carriage ಜಾಸ್ತಿ ಇತ್ತು ಅಂತ not covered ಅಂತ ಬರುತ್ತೆ. So next one, 194DA, payment in respect of maturity of life insurance policy by life insurance company.
ಸೊ ಲೈಫ್ ಇನ್ಶೂರೆನ್ಸ್ ಪಾಲಿಸಿಯಿಂದ ನಿಮಗೆ ಅಮೌಂಟ್ ಏನಾದ್ರು ಜನರೇಟ್ ಆಗ್ತಿದೆ ಅಂತ ಹೇಳಿದಾಗ ಥ್ರೆಶೋಲ್ಡ್ ಲಿಮಿಟ್ಸ್ ಎಷ್ಟಿದೆ, ಇಲ್ಲಿ 1 lakh ಇದೆ. ದೆನ್ ಸೊ ಇಲ್ಲಿ ಟ್ಯಾಕ್ಸ್ ರೇಟ್ TDS ಏನಿದೆ 1% ಅಂತ ಇದೆ. ಸೊ 1 lakh ಗಿನ್ನೂ ಸಹ ನಿಮಗೆ ಕಡಿಮೆ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಅಮೌಂಟ್ ನಿಮಗೆ ಬಂತು ಅಂತ ಹೇಳಿದ್ರೆ TDS ಡಿಡಕ್ಟ್ ಆಗೋದಿಲ್ಲ. ಸೊ 1 lakh ಗಿನ್ನೂ ಸಹ ನೀವು ಜಾಸ್ತಿ ಬಂತು ಅಂತ ಹೇಳಿದ್ರೆ ದೆನ್ TDS ಅಪ್ಲೈ ಆಗುತ್ತೆ. 1% ಫಾರ್ HUF and individual. In other cases also 1%. Payment to NRI, sportsman or association by a person or organization. NRI sportsman ಗೆ ಏನಾದ್ರು ಪೇ ಆಗ್ತಿದೆ ಅಂತ ಹೇಳಿದ್ರೆ ಎನಿ ಅದರ್ ಪರ್ಸನ್ಸ್ ಗೆ ಸ್ಪೋರ್ಟ್ಸ್ಮನ್ ಗೆ ರಿಲೇಟೆಡ್ ಏನಾದ್ರು ಪೇಮೆಂಟ್ ಆಗ್ತಿದೆ ಅಂತ ಹೇಳಿದ್ರೆ ಥ್ರೆಶೋಲ್ಡ್ ಲಿಮಿಟ್ ಇಲ್ಲ, 20% ಟ್ಯಾಕ್ಸ್ ಇಲ್ಲಿ ಅಪ್ಲೈ ಆಗುತ್ತೆ ಫಾರ್ NRI. The payment of deposits, payment out of deposits number under ನ್ಯಾಷನಲ್ ಸೇವಿಂಗ್ ಸ್ಕೀಮ್ NSS ನ ಪ್ರಕಾರ ನ್ಯಾಷನಲ್ ಸೇವಿಂಗ್ ಸ್ಕೀಮ್ ಅಲ್ಲಿ ಡೆಪಾಸಿಟ್ಸ್ ಆಗಿತ್ತು ಪೇಮೆಂಟ್ ಅಂತ ಹೇಳಿದ್ರೆ ಅದರಿಂದ ಬಂದಿರತಕ್ಕಂಥ ಅಮೌಂಟ್ಸ್ ಏನಿತ್ತು ಅಂದ್ರೆ 2500 ಸಹ ಲಿಮಿಟ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ಬಂತು ಅಂತ ಹೇಳಿದ್ರೆ TDS ಅಪ್ಲೈ ಆಗುತ್ತೆ. ಅದಕ್ಕಿಂತ 2500 ಕಡಿಮೆ ರಿಸೀವ್ ಮಾಡಿದ್ರೆ TDS ಅಪ್ಲೈ ಆಗಲ್ಲ. TDS ಅಪ್ಲೈ ಆದಾಗ ಟ್ಯಾಕ್ಸ್ ರೇಟ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 10% and 10% in both the cases. 194F, payment with respect to the repurchase of unit by mutual fund companies. Mutual fund companies ಯೂನಿಟ್ಸ್ ಏನಾದ್ರು ಪರ್ಚೇಸ್ ಮಾಡಿದಾಗ ಸೊ ಅದರಲ್ಲಿ ಅಪ್ಲೈ ಆಗೋದು. ಇಲ್ಲಿ ಥ್ರೆಶೋಲ್ಡ್ ಲಿಮಿಟ್ಸ್ ಇಲ್ಲ, ರೇಟ್ಸ್ 20% ಅಪ್ಲೈ ಆಗುತ್ತೆ. ಪೇಮೆಂಟ್ ಆಫ್ ಲಾಟರಿ ಕಮಿಷನ್. ಸೊ ವಿನ್ನಿಂಗ್ ಫ್ರಮ್ ಕಮಿಷನ್ ಅಂತ ಹೇಳಿದ್ರೆ ಆಗ್ಲೇ ನಾವು ನೋಡಿದಾಗ ಅದನ್ನ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ಕಮಿಷನ್ ರೇಟೆಡ್ಗೆ ಮಾತ್ರ. ಸೊ ಪರ್ಸನ್ ಈಗ ಆಗ್ಲೇ ಹೇಳಿದೆ ಏನೋ ಪರ್ಸನ್ ಎಕ್ಸಾಂಪಲ್ ತಗೊಂಡೆ ಪರ್ಚೇಸ್ ಅವ್ರ ಹತ್ರ ಮಾಡ್ತಾರೆ, ಇದನ್ ಕಮಿಷನ್ ಏಜೆಂಟ್ ಅಷ್ಟೇ ಅಷ್ಟೇ ಪರ್ಸನ್. ಸೊ ಆ ತರ ಟೈಮಲ್ಲಿ ಅಲ್ಲಿ ಕಮಿಷನ್ ರಿಸೀವ್ ಮಾಡ್ತಾರೆ ಅಂತ ಹೇಳಿದ್ರೆ 194G ಆಗಿರುತ್ತೆ. ಸೊ 194G ಅಪ್ ಟು 15,000 ಕಮಿಷನ್ ರಿಸೀವ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಸೊ ಅವ್ರಿಗೆ TDS ಅಪ್ಲೈ ಆಗೋದಿಲ್ಲ. 15,000 ಇನ್ನು ಹೆಚ್ಚಿಗೆ ಏನಾದ್ರು ಕಮಿಷನ್ ರಿಸೀವ್ ಮಾಡಿದ್ರೆ ದೆನ್ TDS ಅಪ್ಲೈ ಆಗುತ್ತೆ. ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ರೆ 5% and 5%. 194H, ಪೇಮೆಂಟ್ ಆಫ್ ಕಮಿಷನ್ ಆರ್ ಬ್ರೋಕರೇಜ್. So same thing, you know, commission and brokerage for the lottery and as well as other cases. So 15,000 same limit is there. Then 5% tax rates na apply ಮಾಡ್ತಾ ಹೋಗ್ತೀವಿ. The next one 194I, payment of rent on plant and machinery or equipments. ನೀವು ಪ್ಲಾಂಟ್ ಅಂಡ್ ಮಿಷನರಿ ಅಥವಾ ಎಕ್ವಿಪ್ಮೆಂಟ್ಸ್ ನ ನೀವು ಓನರ್ ಆಗಿ ಬೇರೆಯವರಿಗೆ ಕೊಟ್ಟು ಅದರಿಂದ ರೆಂಟ್ ಅಮೌಂಟ್ ನೀವು ರಿಸೀವ್ ಮಾಡ್ತೀರಾ ಅಂತ ಹೇಳಿದ್ರೆ 1,80,000 TDS ಅಪ್ಲೈ ಆಗಲ್ಲ. 1,80,000 ಹೆಚ್ಚಿಗೆ ನೀವೇನಾದ್ರು ರೆಂಟ್ ನ ರಿಸೀವ್ ಮಾಡಿದಾಗ TDS ಅಪ್ಲೈ ಆಗುತ್ತೆ. ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ರೆ TDS 8%, 2% and 2%. ಪೇಮೆಂಟ್ ಆಫ್ ರೆಂಟ್ ಆನ್ ಲ್ಯಾಂಡ್, ಬಿಲ್ಡಿಂಗ್ ಅಂಡ್ ಫರ್ನಿಚರ್ ಅಂಡ್ ಫಿಟ್ಟಿಂಗ್ಸ್. ಯಾವ್ದೇ ನೋಡಿದ್ವಿ ನಾವು ಪ್ಲಾಂಟ್ ಅಂಡ್ ಮಿಷನರಿ ನೋಡಿದ್ವಿ ಅಂಡ್ ಎಕ್ವಿಪ್ಮೆಂಟ್ಸ್ ನೋಡಿದ್ವಿ. ಈಗ ನಾವು ರೆಂಟ್ ಯಾವ್ದ್ರ ಮೇಲೆ, ಲ್ಯಾಂಡ್ ಮೇಲೆ, ಬಿಲ್ಡಿಂಗ್ ಮೇಲೆ, ಫರ್ನಿಚರ್ ಅಂಡ್ ಫಿಟ್ಟಿಂಗ್ಸ್ ಮೇಲೆ. ಇಲ್ಲೂ ಸಹ ಸೇಮ್ ಇದೆ, ಥ್ರೆಶೋಲ್ಡ್ ಲಿಮಿಟ್ ಸೇಮ್ ಇದೆ, ಬಟ್ ಟ್ಯಾಕ್ಸ್ ರೇಟ್ ವೇರಿಯೇಷನ್ಸ್ ಆಗುತ್ತೆ. ಇಲ್ಲಿ ಥ್ರೆಶೋಲ್ಡ್ ಲಿಮಿಟ್ಸ್ 1,80,000 ಇದೆ, ಸಾರಿ 1,80,000 ಇದೆ ಥ್ರೆಶೋಲ್ಡ್ ಲಿಮಿಟ್. ಟ್ಯಾಕ್ಸ್ ರೇಟ್ ಬಂದು 10%. Payment made on account of transfer of immovable property other than the agricultural land. So ನೋಡಿ, ಪೇಮೆಂಟ್ ಮೇಡ್ ಆನ್ ಅಕೌಂಟ್ ಆಫ್ ಟ್ರಾನ್ಸ್ಫರ್ ಆಫ್ immovable property ಟ್ರಾನ್ಸ್ಫರ್ ಆಗುತ್ತೆ. ಅದರ್ ದಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಹೇಳಿದ್ರೆ, ಸೊ ಯಾವುದೋ ಒಂದು ರೆಸಿಡೆನ್ಷಿಯಲ್ ಲ್ಯಾಂಡ್ ಇದೆ ಅನ್ಕೋಣ, ನಿಮ್ಮ ಹತ್ರ ಯಾವುದೋ ಒಂದು ಲ್ಯಾಂಡ್ ಇದೆ, ಸೈಟ್ ಇದೆ. ಆ ಸೈಟ್ ನ ನೀವು ಟ್ರಾನ್ಸ್ಫರ್ ಮಾಡಿದಾಗ, ನಿಮ್ಮ ಹೆಸರಿಂದ ಬೇರೆ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದಾಗ ನಿಮ್ಗೆ ಕನ್ಸಿಡರೇಷನ್ ಅದ್ರ ಎಗೇನೆಸ್ಟ್ ಆಗಿ ಬಂದೇ ಬರುತ್ತೆ. ಆಗ 50 lakhs ಇನ್ನೂ ಹೆಚ್ಚಿಗೆ ಬಂತು ಅಂದ್ರೆ TDS ಅಪ್ಲೈ ಆಗುತ್ತೆ. 50 lakhs ಇನ್ನೂ ಕಡಿಮೆ ಬಂತು ಅಂತ ಹೇಳಿದ್ರೆ TDS ಅಪ್ಲೈ ಆಗಲ್ಲ. ಎಷ್ಟು TDS ರೇಟ್ ಅಂತ ಹೇಳಿದ್ರೆ 1% and 1%. ರೆಂಟ್ ಪೇಯಬಲ್ ಬೈ ಇಂಡಿವಿಜುವಲ್ ಇನ್ ಕೇಸ್ ಆಫ್ 194IB, ರೆಂಟ್ ಪೇಯಬಲ್ ಬೈ ಇಂಡಿವಿಜುವಲ್ ಆರ್ HUF ನಾಟ್ ಕವರ್ಡ್ ಅಂಡರ್ ಸೆಕ್ಷನ್ 144I. ಸೊ 144I ಅಲ್ಲಿ ನಾವು ಇಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇದರಲ್ಲಿ ಕವರ್ ಆಗದೆ ಇರ್ತಕ್ಕಂಥದ್ದು ಏನಾದ್ರು ಇದ್ರೆ 194IB ಅಪ್ಲೈ ಆಗುತ್ತೆ. ಇಲ್ಲಿ 50,000 rupees ಪರ್ ಮಂತ್ ವರೆಗೂ ಸಹ ಏನಾಗುತ್ತೆ ಇಲ್ಲಿ ಎಲಿಜಿಬಿಲಿಟಿ ಇದೆ. ಸೊ ಅದಕ್ಕಿನ್ನು ಎಕ್ಸ್ಟ್ರಾ ಆಯ್ತು ಅಂತ ಹೇಳಿದ್ರೆ ಮತ್ತೆ 5% ಟ್ಯಾಕ್ಸ್ ರೇಟ್ ನ ಅಪ್ಲೈ ಮಾಡ್ತೀವಿ ಇನ್ ಕೇಸ್ ಆಫ್ ಇಂಡಿವಿಜುವಲ್ ಅಂಡ್ HUF. ದೇರ್ ಇಸ್ ನೋ TDS ಇನ್ ಕೇಸ್ ಆಫ್ ಅದರ್ಸ್. ನೆಕ್ಸ್ಟ್ ಪೇಮೆಂಟ್ ಆಫ್ ಪ್ರೊಫೆಷನಲ್ ಫೀ ಟು ಕಾಲ್ ಸೆಂಟರ್ಸ್. ಕಾಲ್ ಸೆಂಟರ್ಸ್ ನ ಪ್ರೊಫೆಷನಲ್ ಫೀ ರಿಸೀವ್ ಮಾಡೋರೆ. So payment to call center operator with effect from 1/6/2017. ಅಲ್ಲಿದ್ದಾಗ ನೀವೇನ್ ಮಾಡ್ತೀರಾ, 30,000 ಲಿಮಿಟ್ ಇರುತ್ತೆ. 13,000 ಇನ್ನು ಹೆಚ್ಚಿಗೆ ಆದಾಗ TDS ಅಪ್ಲೈ ಆಗುತ್ತೆ. 30,000 ಇನ್ನು ಕಡಿಮೆ ಇದ್ದಾಗ TDS ಅಪ್ಲೈ ಆಗಲ್ಲ. ಸೊ ಟ್ಯಾಕ್ಸ್ ರೇಟ್ ಬಂದಿದೆ ಇಲ್ಲಿ 2% and 2%.
Next, payment of professional fees or technical fees other than call centers. Call centers ಅಂದ್ರೆ ಇದನ್ನ ಅಪ್ಲೈ ಮಾಡ್ತೀರಾ. ಟೆಕ್ನಿಕಲ್ ಫೀಸ್ ಅದರ್ ದಾನ್ ಕಾಲ್ ಸೆಂಟರ್ಸ್ ಅಂತ ತಿಳ್ಕೊಂಡಾಗ ನೀವು ಮತ್ತೆ 10%, 30,000 ತಗೊಳ್ತೀರಾ. ಅಮೌಂಟ್ ಥ್ರೆಶೋಲ್ಡ್ ಲಿಮಿಟ್ ಸೇಮ್ ಇದೆ, ಬಟ್ ದ ರೇಟ್ ಆರ್ ಡಿಫರೆನ್ಸ್. ರೇಟ್ ಎಷ್ಟಿದೆ? 10% and 10%. ಅದೇ ಕಾಲ್ ಸೆಂಟರ್ಸ್ ಆಗಿದ್ದಾಗ 2%, 2%. ಅದರ್ ದಾನ್ ಕಾಲ್ ಸೆಂಟರ್ಸ್ ಅಂತ ಹೇಳಿದಾಗ 30%, 10% and 10%. Immovable property, TDS exempted under RFCTLARR Act with effect from 1/4/2017. So RFCTLARR andre right to fair compensation and transparency in land acquisition, rehabilitation and resettlement act 2013. ಈ ಆಕ್ಟ್ ಯಾವಾಗ ಇಂಪ್ಲಿಮೆಂಟ್ ಆಗಿದೆ? 2013 ಅಲ್ಲಿ ಇಂಪ್ಲಿಮೆಂಟ್ ಆಗಿರ್ತಕ್ಕಂಥ ಆಕ್ಟ್. ಮತ್ತೆ ನಾನು ರಿಪೀಟ್ ಮಾಡ್ತೀನಿ. ರೈಟ್ ಟು ಫೇರ್ ಕಾಂಪೆನ್ಸೇಷನ್ ಅಂಡ್ ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಅಕ್ವಿಸಿಷನ್, ರಿಹೆಬಿಲೇಷನ್ ಅಂಡ್ ರೀಸೆಟಲ್ಮೆಂಟ್ ಆಕ್ಟ್ 2013. ಸೊ ಈ ಅಂಡರ್ ಅಲ್ಲಿ ಬರ್ತಕ್ಕಂಥ ಇಮ್ಮೂವಬಲ್ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿದ್ರೆ, ಸೊ ದೆನ್ ನೋ TDS ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸಸ್ ಇಲ್ಲ. ಸೊ ನೆಕ್ಸ್ಟ್, compensation of on transfer of certain immovable property other than agricultural land. So compensation receive ಮಾಡಿ transferable immovable property ಆಗಿದೆ ಅಂತ ಹೇಳಿದ್ರೆ 2,50,000 ಲಿಮಿಟ್ ಇದೆ. 2,15,000 ಜಾಸ್ತಿ ಇತ್ತು ಅಂತ ಹೇಳಿದ್ರೆ TDS ಅಪ್ಲೈ ಆಗುತ್ತೆ. ಎಷ್ಟು ಪರ್ಸೆಂಟ್ ಅಂತಂದ್ರೆ 10% and 10%. Income by way of interest from infrastructure debt fund, non-resident infrastructure debt fund created ಆಗಿ ನಿಮ್ಗೆ ಏನಾದ್ರು ಎಕ್ಸ್ಪೆನ್ಸಸ್ ಅಥವಾ ಇನ್ಕಮ್ ಬಂತು ಅಂತ ಹೇಳಿದ್ರೆ ನೋ ಲಿಮಿಟ್. ನೀವು 1 ರೂಪಾಯಿ ರಿಸೀವ್ ಮಾಡಿದ್ರು TDS ಪೇ ಮಾಡಲೇಬೇಕು. ಎಷ್ಟು? 5% ನೀವು ಪೇ ಮಾಡಬೇಕಾಗುತ್ತೆ. ಇನ್ಕಮ್ ಬೈ ವೇ ಆಫ್ ಇಂಟ್ರೆಸ್ಟ್ ಬೈ ಆನ್ ಇಂಡಿಯನ್ ಸ್ಪೆಸಿಫೈಡ್ ಕಂಪನಿ ಟು non-resident foreign company, foreign currency approved loan, long-term infrastructure bonds from outside India applicable from 1st July 2012. So interest by the way of Indian specified companies in the non-resident agi ಅಥವಾ foreign company, foreign currency ಮುಖಾಂತರ ನೀವು ಏನಾದ್ರು ರಿಸೀವ್ ಮಾಡಿದ್ರೆ ಅಂತ ಹೇಳಿದ್ರೆ ಲಿಮಿಟ್ ಇಲ್ಲ. ಕಂಪಲ್ಸರಿ ಎಂಟೈರ್ ಅಮೌಂಟ್ ಪೇ ಮಾಡ್ತಾ ಎಷ್ಟೇ ರಿಸೀವ್ ಮಾಡಿದ್ರು ಟ್ಯಾಕ್ಸ್ ಅಮೌಂಟ್ ಪೇ ಮಾಡಬೇಕಾಗುತ್ತೆ. 5% and 5% TDS ಡಿಡಕ್ಟ್ ಆಗಲೇಬೇಕಾಗುತ್ತೆ. 194 LD interest on certain bonds and government securities. ಇದ್ರ ಮುಖಾಂತರ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಬಂತು ಅಂದ್ರೆ ಥ್ರೆಶೋಲ್ಡ್ ಲಿಮಿಟ್ ಇಲ್ಲ. ನೀವು ಸಿಂಗಲ್ ರೂಪಿ ಅರ್ನ್ ಮಾಡಿದ್ರು TDS ಡಿಡಕ್ಟ್ ಆಗುತ್ತೆ. ಎಷ್ಟು ಅಂತಂದ್ರೆ 5% and 5%. This is a TDS chart. We have two notes here. TDS is not applicable on goods and service tax. GST ಅನ್ನೋದು conditions ಮೇಲೆ TDS ಅಪ್ಲೈ ಆಗಲ್ಲ. Whereas GST is shown in separately because GST is a indirect tax. We are discussing now direct tax. So then GST ಗೆ ನೀವು TDS ನ ಅಪ್ಲೈ ಮಾಡಬೇಡಿ, ಕಂಪೇರು ಸಹ ಮಾಡಕ್ಕೆ ಹೋಗಬೇಡಿ. ಅದೇ ಬೇರೆ ಕಾನ್ಸೆಪ್ಟ್, ಇದೇ ಬೇರೆ ಕಾನ್ಸೆಪ್ಟ್. Then no surcharge, health and education cess is not deductible on payment made is to residents other than the salary. So ಬೇರೆ ಸ್ಯಾಲರಿ ಬಿಟ್ಟು ಬೇರೆ ಯಾವ್ದಾದ್ರು ನೀವು ಇನ್ಕಮ್ ಅರ್ನ್ ಮಾಡ್ತಿದ್ರೆ ಹೆಲ್ತ್, ಎಜುಕೇಶನ್ ಸೆಸ್ ಮತ್ತೆ ಸರ್ಚಾರ್ಜ್ ಯಾವುದು ಅಪ್ಲೈ ಆಗೋದಿಲ್ಲ. So these are the provisions which is relating to TDS. In the next class we'll solve the problem. Thank you.